ಭೂಮಿ ನಮ್ಮ ಭೂಮಿ ಜಾತ್ಯತೀತ ಜನತಾದಳಕ್ಕೆ ಸರ್ಕಾರಕ್ಕೆ ಸಾರ್ವಜನಿಕ ಆಸ್ತಿಗಳಾದ ಸಿಎ ನಿವೇಶನಗಳು ಬ್ಯಾಂಕುಗಳಲ್ಲಿ ಅಡವಿಟ್ಟು ಸಾಲ ಪಡೆಯುವ ಆರ್ಥಿಕ ದುರ್ನೀತಿಯನ್ನು ತಕ್ಷಣ ನಿಲ್ಲಿಸಬೇಕು. ಈ ಕೂಡಲೇ ಇಂದು ಬಿಜಾಪುರ ಜಿಲ್ಲಾ ಜಾತ್ಯತೀತ ಜನತಾದಳದ ವತಿಯಿಂದ ಮಾನ್ಯ ಮುಖ್ಯ ಕಾರ್ಯದರ್ಶಿ ಕರ್ನಾಟಕ ಗಣ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಮಾನ್ಯ ಬಿಜಾಪುರ ಜಿಲ್ಲೆ ಜಿಲ್ಲಾಧಿಕಾರಿ ಮುಖಾಂತರ ಬಿಡದಿಯಲ್ಲಿ ನಡೀತಕ್ಕಂಥ ಟೌನ್ಶಿಪ್ ವಿರೋಧವನ್ನು ಮಾಡಿ ರೈತರಿಗೆ ಬೆಂಬಲ ಸೂಚಿಸಲಿಕ್ಕೆ ಈ ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲಾಗಿದೆ. ವಿಶೇಷವಾಗಿ ಇದು ನಮ್ಮ ಪಕ್ಷದ ಕಾರ್ಯಕ್ರಮ. ಕರ್ನಾಟಕದ ಎಲ್ಲ ಜಿಲ್ಲೆಗಳ ಮುಖಾಂತರ ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಮುಖಾಂತರ ಈ ಟೌನ್ಶಿಪ್ ವಿರೋಧವಾಗಿ ಪ್ರತಿಭಟನೆಯನ್ನು ಮನವಿಯನ್ನು ಸಲ್ಲಿಸಲಾಗಿದೆ. ಬೆಂಗಳೂರಿನ ಹತ್ತಿರವಾಗಿರ್ತಕ್ಕಂಥ ಬಿಡದಿ ಟೌನ್ಶಿಪ್ಪಿನ ಕರಾಳ ಮುಖವನ್ನು ನೋಡಿದರೆ ಭಾಳ ದುಃಖ ಆಗ್ತಕ್ಕಂಥದ್ದು. ಅರ್ಧ ಎಕರೆ 1 ಎಕರೆ 2 ಎಕರೆ ಇರ್ತಕ್ಕಂಥ ರೈತರನ್ನ ಒಕ್ಕಲಭಿಸಿ ಅತ್ಯಂತ ಫಲವತ್ತಾದ ಭೂಮಿಯವರು 1 ಎಕರೆ 2 ಎಕರೆಲ್ಲೇ ತಮ್ಮ ಬದುಕನ್ನು ಕಟ್ಟಿಕೊಟ್ಟಿರ್ತಕ್ಕಂಥದ್ದು ತೋಟಗಾರಿಕೆ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ರೇಷ್ಮೆ ಇದು ಆಗಿರ್ಬೋದು, ಇನ್ನಿತರ ಬೆಳೆಗಳನ್ನು ಕೂಡ ತಮ್ಮ ಬದುಕನ್ನು ತಾವು ಕಟ್ಟಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ರೈತರ ಮೊದಲ ಹಂತದಲ್ಲಿ 557 ಎಕರೆಯನ್ನು ಸಾಂಕೇತಿಕವಾಗಿ ಮಂದಿ ಈಗ ತೋರಿಸ್ಲಾಕ್ ಬೇಕಲ್ಲ, ಇಷ್ಟ ಮಾಡಕತ್ತಾರ ಅನ್ನೋದು ಬೇಕಲ್ಲ, ಹಂತವಾಗಿ ಅವನ್ನ ವಶಪಡಿಸಿಕೊಂಡು ವಶಪಡಿಸಿಕೊಳ್ಳಲು ನೋಟಿಫಿಕೇಶನನ್ನು ಇದು ಗಣ ಸರ್ಕಾರ ಮಾಡಿರ್ತಕ್ಕಂಥದ್ದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಎರಡನೇ ಹಂತವಾಗಿ ಇನ್ನೂ ಹೆಚ್ಚುವರಿ ಭೂಮಿಗಳನ್ನು ತಗೊಳ್ಬೇಕು ಅನ್ನೋ ಹುನ್ನಾರವನ್ನು ರಾಜ್ಯ ಸರ್ಕಾರ ಮಾಡಿದೆ. ಅದಕ್ಕಾಗಿ ನಾವು ವಿಶೇಷವಾಗಿ ಜಾತ್ಯತೀತ ಜನತಾದಳ, ನಮ್ಮ ದೇವೇಗೌಡರ ನಾಯಕತ್ವದ ಜನತಾದಳ, ಕುಮಾರಸ್ವಾಮಿ ಅವರ ನಾಯಕತ್ವದ ಜನತಾದಳ ಅಂದರೆ ರೈತರ ಪರವಾಗಿ ನಾವೆಲ್ಲ ಮೊದಲಿಂದ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥವ್ರು. ರೈತ ಹೋರಾಟ ಮತ್ತು ರೈತರ ಬೇಕು ಬೇಡಿಕೆಗಳನ್ನು ಸ್ಪಂದಿಸ್ತಾ ಈ ಪಕ್ಷವನ್ನು ಹುಟ್ಟುಹಾಕಿ ಕಟ್ಟಿರ್ತಕ್ಕಂಥ ನಮ್ಮ ಪಕ್ಷ ಈಗ ರೈತರ ಪರವಾಗಿ ನಾವು ಗಟ್ಟಿಯಾಗಿ ನಿಲ್ತೇವೆ. ಆ ನಿಟ್ಟಿನಲ್ಲಿ ಅಲ್ಲೇನು ವಶಪಡಿಸಿಕೊಳ್ಬೇಕು ಅನ್ನುವಂಥದ್ದು, ಟೌನ್ಶಿಪ್ ಮಾಡಬೇಕು ಅನ್ನುವಂಥ ಹುನ್ನಾರವನ್ನು ಸರ್ಕಾರ ಮಾಡ್ತಾ ಇದೆ. ಅದರ ಮುಖಾಂತರ ಸಾವಿರ ಕೋಟಿಗಳನ್ನು ಲ್ಯಾಂಡ್ ಮಾಫಿಯಾ ಅಂತೀವಲ್ಲ ನಾವು, ಲ್ಯಾಂಡ್ ಮಾಫಿಯಾದ ಮುಖಾಂತರ ರೈತರನ್ನು ಕುತ್ತಿಗೆ ಹೆಚ್ಚಿಗೆ ತಾವು ಕೋಟಿಗಳನ್ನು ಹಣವನ್ನು ಗಳಿಸ್ತಕ್ಕಂಥ ಏಜೆಂಟರ್ ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಆ ಸರ್ಕಾರದ ನೀತಿಯನ್ನು ನಾವು ಖಂಡಿಸ್ತಾ ಇದ್ದೇವೆ. ಆ ರೈತರನ್ನು ಒಕ್ಕತಕ್ಕಂಥಕ್ಕೆ ನಾವು ಯಾವ ಕಾಲಕ್ಕೂ ಬಿಡೋದಲ್ಲ. ಇಡೀ ಕರ್ನಾಟಕವನ್ನು ರೈತರನ್ನ ನಾವೆಲ್ಲ ತೊಗೊಂಡೋಗಿ ಅಲ್ಲಿ ಟೌನ್ಶಿಪ್ ರದ್ದುಗೊಳಿಸ್ಲಿಕ್ಕೆ ಹೋರಾಟ ಆಗ್ತದೆ. ಈ ನಿಟ್ಟಿನಲ್ಲಿ ನಾಳೆ ಮತ್ತು ನಾಡಿದ್ದು ಬಿಜಾಪುರದ ಬೆಂಗಳೂರಿನಲ್ಲಿ ಪಾದಯಾತ್ರೆಯೂ ನಮ್ಮ ಪಾದಯಾತ್ರೆಯೂ ದೊಡ್ಡ ಬೃಹತ್ ಪ್ರಮಾಣದಲ್ಲಿದೆ. ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಬಿಜಾಪುರ ಜಿಲ್ಲೆ ಜಾತ್ಯತೀತ ಜನತಾದಳದ ಪರವಾಗಿ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಮನವಿಯನ್ನು ಸಲ್ಲಿಸಿದ್ದೇವೆ. ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಆ ಕಾರಣ ಸರ್ಕಾರ ಕೂಡಲೇ ರೈತರ ಹೆಸರ ಮೇಲೆ ಪಾದಯಾತ್ರೆ ಮಾಡಿ ಕಾವೇರಿ ಕೃಷ್ಣ ಅಂತೆಲ್ಲ ಹೋರಾಟ ಮಾಡಿ ರೈತರನ್ನು ಮೋಸ ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ತಕ್ಷಣವೇ ಈ ಕೆಲಸವನ್ನು ಕೈ ಬಿಡಬೇಕು, ರೈತರ ಪರವಾಗಿ ನಿಲ್ಲಬೇಕು. ಟೌನ್ಶಿಪ್ ಕ್ಯಾನ್ಸಲ್ ಮಾಡ್ಕೋಬೇಕು. ಟೌನ್ಶಿಪ್ ಮಾಡೋಕೆ ನಮ್ಮ ತಕರಾರಿಲ್ಲ. ಎಲ್ಲಿ ಮರಡು ಭೂಮಿ ಏನಂತಾರ, ಬಂಜರು ಭೂಮಿ ಅಂತ ಇರ್ತದಲ್ಲ, ಈಗ ನಮ್ಮ ಕೋಲಾರ ಇಲ್ಲಿ ಹೋಗೋ ದಾರ್ಯಾಗ ಸಿಗ್ತಲ್ಲ ಅಂತ ಏನೂ ಬಿತ್ತು ಬೆಳೆಯಲಿಕ್ಕೆ ಉಪಯೋಗ ಆಗದೆ ಇರ್ತಕ್ಕಂಥ ಬಂಜರು ಭೂಮಿಯನ್ನು ಹುಡುಕೊಂಡು ಅಲ್ಲಿ ಟೌನ್ಶಿಪ್ ಮಾಡಿದರೆ ನಮ್ದೇನು ತಕರಲ್ಲ. ಅಂತಲ್ಲಿ ಟೌನ್ಶಿಪ್ ಮಾಡಿರಿ, ಫಲವತ್ತಾದ ಭೂಮಿಯನ್ನು ರೈತರಿಂದ ಕಚ್ಕೊಳ್ಬೇಕು ಅನ್ನೋದು ಕಸಿದುಕೊಳ್ಳಬಾರದು ಅನ್ನೋದು ಒಂದೇ ಉದ್ದೇಶ ನಮ್ಮ ಪಕ್ಷದ ಉದ್ದೇಶ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ರೈತರಿಗೆ ನಮ್ಮ ಸಂಪೂರ್ಣವಾದ ಬೆಂಬಲ ಇದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲ, ಹಿಂದಿನ ಸರ್ಕಾರದಲ್ಲಿ ಆಗಿಲ್ಲ. ಈಗ ಅವ್ರು ಪ್ರಪೋಸಲ್ ಮಾಡ್ಕೊತ ಬಂದಾರ. ಅವರು ಒಂದು ಕಡೆ ರೈತರ ಪರವಾಗಿ ಅಂತಾರ, ಒಂದು ಕಡೆ ಬಡವರ ಪರವಾಗಿ ಅಂತಾರ, ಒಂದು ಕಾರ್ಮಿಕರ ಪರವಾಗಿ ಅಂತಾರ, ಒಂದು ಕಡೆ ಮಹಿಳೆಯರು ಅಂತಾರ. ಒಳಗಿನ ಇಂಥ ಕುತಂತ್ರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ಸಿನ ಸರ್ಕಾರ ಮೊದಲಿಂದನೇ ಮಾಡ್ಕೊತ ಬಂದಿದೆ. ಜನಪರವಾಗಿ ಅಂತ ಹೇಳೋದು ಬೇರೆ, ಮತ್ತು ಆ ಕಾರ್ಯರೂಪಕ್ಕೆ ಇಳಿಯೋದು, ಮತ್ತು ಇವೆಲ್ಲ ಇಷ್ಟು ರೈತರ ಪರವಾಗಿರ್ತಕ್ಕಂಥ ಕಾಂಗ್ರೆಸ್ ಅಂತ ಹೇಳ್ಕೊಳ್ಳೋವಂಥವ್ರು. ಯಾಕೆಂದ್ರೆ ಅದು ಬೆಂಗಳೂರಿನ ಅಕ್ಕಪಕ್ಕದಲ್ಲೇ ಇರ್ತಕ್ಕಂಥ ಟೌನ್ಶಿಪ್, ಬಿಡದಿ ಟೌನ್ಶಿಪ್ಪನ್ನೇ ಮಾಡ್ಬೇಕು. ಯಾಕೆ ಎಲ್ಲಿ ಫಲವತ್ತಾಗಿ ಅದು ಇರದೇ ಇರ್ತಕ್ಕಂಥ ಜಮೀನು ಬರಡು ಭೂಮಿ ಸರ್ಕಾರದ ಎಲ್ಲಿ ಇತ್ತು ಅಂತ ತೊಗೊಂಡಲ್ಲಿ ಮಾಡೋಕ್ಕೆ ಅಂತ ಕರ ಇರಂಗಿಲ್ಲ. ಅಲ್ಲಿ ಮಾಡ್ಕೊಳ್ಳಿ. ರೈತರನ್ನ ಯಾಕೆ ಹಾಳು ಮಾಡ್ತೀರಿ ನೀವು ರೊಕ್ಕದ ಆಸೆ ತೋರಿಸಿ? ರೈತರು ಕಾಯಮಾಗಿ ಅವರು ಪರದೇಶ ಆಗಿಬಿಡ್ತಾರ ಈ ರೊಕ್ಕಕ್ಕೆ ಆಸೆಗೆ ಅಂತ ತೊಗೊಂಡ್ಬಿಟ್ರೆ. ನಮ್ಮಲ್ಲಿ ಈಗ ಅಪರ ಕೃಷ್ಣ ಪ್ರಾಜೆಕ್ಟ್ನಲ್ಲಿ ಸಾವಿರ ಎಕರೆ ಜಮೀನೇನು ಕಳ್ಕೊಂಡು ಹೋಗಿರ್ತಕ್ಕಂಥ ರೈತರು ಆ ರೊಕ್ಕ ಕೊಟ್ಟರು, ಭಾಳ ಕಡಿಮೆ ಕೊಟ್ಟರು. ಈಗ ಆ ರೈತರು ಭೂಮಿ ಕಳ್ಕೊಂಡವ್ರ ಕಡೆ ಭೂಮಿನೂ ಇಲ್ಲ, ರೊಕ್ಕನೂ ಇಲ್ಲ, ಗೋವಾ ಬಾಂಬೆಗೆ ದುಡಿಯಕ್ಕೆ ಹೋಗ್ತಾರೆ. ಕಲ್ಸಕ್ಕೆ ಹೋಗುವಂಥ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ಆಗಿದೆ. ಯಾಕಂದ್ರೆ ಅದು ನಿಲ್ಲಬೇಕು ಅನ್ನೋದೇ ನಮ್ಮ ಉದ್ದೇಶ ಅಷ್ಟೇ. ಬಿಜಾಪುರ ಜಿಲ್ಲೆಯಲ್ಲಿ ಬಿಜಾಪುರ ನಗರದಲ್ಲಿ ಇಲ್ಲಿನೂ ಸಾಕಷ್ಟು ಭೂಮಾಫಿಯಾಗಳು, ಸಾಕಷ್ಟು ಭೂಮಿ ಅಂದರೆ ಯಾರು ಹೋಗಿರ್ತಾರ ಹೊಲ ಆಗಿಲ್ಲ ಎಲ್ಲ ಮಾಡ್ತಿದ್ದಾರೆ. ಅದನ್ನು ಖಂಡಿಸ್ತೀವಿ. ಭೂಮಿ ಅಂತದ್ದು ನಮ್ಗೆ ಧ್ವನಿ ಎತ್ತಿ ಅಲ್ಲ. ಅದನ್ನ ನಮ್ಗೆ SP ಅವರು ಸಾಕಷ್ಟು ಎಷ್ಟು ಜನಗೆ
ಭೂಮಾಫಿಯಾದಲ್ಲಿ ಅರೆಸ್ಟ್ ಮಾಡಿದ್ದು. ಅದು ಏನಾಗ್ಬಿಟ್ಟದ, ಭೂಮಾಫಿಯಾ ಲ್ಯಾಂಡ್ ಡೆವಲಪ್ಮೆಂಟು ಅಭಿವೃದ್ಧಿ ಪಡಿಸೋದಂತ ದೊಡ್ಡ ಬಿಸ್ನೆಸ್ ಆಗಿಬಿಟ್ಟದ. ಕೋಟಿಯನ್ನು ಹಣ ಮಾಡ್ಕೊಳ್ಳಿಕ್ಕೆ ಅವಕಾಶ ಸಿಗ್ತಕ್ಕಂಥದ್ದೇ ಈ ಭೂಮಾಫಿಯಾದಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥದ್ದು, ಬೇರೆಯವರ ಜಮೀನು ಬೇರೆಯವ್ರಿಗೆ ಖರೀದಿ ಮಾಡ್ತಕ್ಕಂಥದ್ದು, ಅದಕ್ಕೆ ಪ್ಲಾಟ್ ಮಾಡ್ತಕ್ಕಂಥದ್ದು, ಕೋಟಿಗಟ್ಟಲೆ ಮಾರ್ಕೊಳ್ಳುವಂಥದ್ದು ವ್ಯವಸ್ಥೆ ಇದೆ. ದಾಖಲೆ ಮಾಡಿ ಅದನ್ನು ಅದು ಖಂಡಿಸ್ತೇವೆ ಅಂತ ಅವಕಾಶ ಬಂದ್ರೆ ಅದಕ್ಕೂ ನಾವು ಹೋರಾಟಕ್ಕೆ ಇಳಿತೀವಿ ರೈತರ ಪರವಾಗಿ. ಏನು ಹೋರಾಟ ಮಾಡಿಲ್ಲ. ಮಾಜಿ ಸಚಿವ ಅಪ್ಪು ಪಡಚಿಟ್ಟಿ ಅವರು 2-3 ಸಲ ಪ್ರತಿಭಟನೆ ಮಾಡೋದು, ಸಾವಿರಾರು ಜನ ಮಾಡಿದ್ದಾರೆ. ನಾವು ಮಾಡಿದ್ವಿ. ಇನ್ಮೇಲೆ ರೈತರ ಪರವಾಗಿ ನಾವು ನಿಲ್ತೀವಿ. ಅಂಥದ್ದು ಅನ್ಯಾಯ ಆಗಿತ್ತರ ಆ ಅನ್ಯಾಯಕ್ಕೆ ನಾವು ಬೆಂಬಲವಾಗಿ ನಿಂತು ರೈತರ ಪರವಾಗಿ ನಿಲ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ಹೇಳುವಂತೆ ಬಿಡದಿ ಹಾಗೂ ಹುನ್ನಾರದ ಹಳ್ಳಿಯಲ್ಲಿ ಏನು ಜಮೀನನ್ನು ಅಕ್ವೈರ್ ಮಾಡಿಕೊಂಡು ಬಡ ರೈತರನ್ನು ಕೊಲ್ಲುವಂಥ ನಿಟ್ಟಿನಲ್ಲಿ ಹೋಗುತ್ತಾರೆ ಇವರು. ನಮ್ಮ ಸರ್ಕಾರಕ್ಕೆ ಇವತ್ತು ಮನವಿ ಮೂಲಕ ನಾವು ಕಡ್ಡಾಯವಾಗಿ ಇದನ್ನು ವಿರೋಧಿಸ್ತೇವೆ. ಅದು ಯಾಕೆ ಅಂದ್ರೆ ಹೆಚ್ಚು ಕಡಿಮೆ ಈಗ ಅಲ್ಲಿದ್ದಂಥ ರೈತರು ಹೆಂಗದಾರ, ಎಷ್ಟು ಬಡವರು ಅದಾರ ಅಂದ್ರೆ 1 ಎಕರೆಗಿಂತ ಹೆಚ್ಚಿನ ಜಮೀನು ಇಲ್ಲ, ಅರ್ಧ ಎಕರೆ ಪೌಣೆ ಎಕರೆ ಇದ್ದವ್ರು ಅದಾರ. ಅವ್ರೇನದ ಅದ್ರ ಮ್ಯಾಗೆ ಅವಲಂಬನವಾಗಿ ಅವ್ರ ಕುಟುಂಬ ಜೀವನ ನಡೆಸ್ತಾ ಇದ್ದಾರೆ. ಅಂಥದ್ದೇನದ ಕಸ್ಕೊಂಡ್ರೆ ಇವತ್ತು ಅವ್ರು ಏನು ಗತಿ ಆಗ್ತದ ಏನಾಗ್ತದ ಅನ್ನೋದು ಯಾರಿಗೂ ವಿಚಾರ ಇಲ್ಲ. ಈ ವಿಚಾರ ಬಿಟ್ಟು ಏನದ ಬರೀ ದೊಡ್ಡದೊಂದು ಟೌನ್ಶಿಪ್ ಮಾಡ್ತೇವೆ, ಒಂದು ದೊಡ್ಡದು ಇದು ಮಾಡ್ತೇವೆ ಅಂದಾಗ ಅದನ್ನು ಎಲ್ಲರೂ ಸರಿದು ಕೊಟ್ಟು ಇದು ಮಾಡ್ಬೇಕನ್ನೋ ಲೆಕ್ಕಕ್ಕೆ ಅದಾರ. ಅದಕ್ಕೆ ಏನದ ರೈತರನ್ನ ಸಾಯಿ ಹೊಡಿಬೇಡ್ರಿ, ರೈತರನ್ನ ಯಾವಾಗ ಇದು ಮಾಡಬಾರ್ದು. ಯಾಕಂದ್ರೆ ರೈತ ಇದ್ರೇನೆ ಇವತ್ತು ಜೀವನ, ನಮ್ಮ ಅನ್ನ ಬರುವುದೇ ರೈತನಿಂದ. ನಾವು ಎಲ್ಲ ರೈತರೇ, ಯಾರೇನು ಬಿಸ್ನೆಸ್ ಮಾಡಲಿ ಮತ್ತೊಂದು ಮಗದೊಂದು ನೌಕರಿ ಮಾಡಲಿ ಏನೇ ಮಾಡಿದ್ರು ಜಮೀನು ಇಟ್ಟೇ ಇರ್ತೀವಿ. ಆ ಜಮೀನು ಅಂದ ಮ್ಯಾಗ ರೈತರೇ ಅವರು. ಆ ರೈತರು ಏನದ ಹೆಂಗಿರ್ಬೇಕು ಹಂಗಿದ್ರೇನೆ ಒಳ್ಳೇದು. ಅವ್ರಿಗೇನದ ನಾವು ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ಹೇಳಿ ಇವತ್ತು ಆ ಬೆನ್ನೆಲುಬು ಹೊಡೆದು ಮುರಿಯುವಂಥ ಕೆಲಸ ಮಾಡುವಂಥ ಸರ್ಕಾರಕ್ಕೆ ನಾವು ವಿರೋಧವಾಗಿ ನಿಂತೇವೆ. ಈಗ ಅದಕ್ಕೆ ಏನದ ಇವತ್ತು ನಾವು ಆ ಸರ್ಕಾರ ಇದು ಮಾಡ್ತದ ಅಂತ ಹೇಳಿ ಏನೋ ನಮ್ಮ ರೈತರಪ್ಪ ಅರ್ಧ ಎಕರೆ 1 ಎಕರೆದವ್ರು ಬಡವರು ಅದಾರ ಇದು ಅದಾರ ಅಂತ ಸರ್ಕೊಂಡೇವಂದ್ರೆ ಈ ಕಿಚ್ಚು ನಾಳೆ ಬಿಜಾಪುರಕ್ಕೂ ಹತ್ತಬಹುದು. ಇದನ್ನೇನದ ನಾವು ನೆನಪಿಟ್ಕೋಬೇಕು. ರೈತರೇ ಎಲ್ಲಿ ಆದರೂ ಇವತ್ತು ನಾವು ಮತ್ತೊಬ್ಬರ ಮನೆಗೆ ಉರಿ ಹತ್ತಿಯದ ಅಂತ ಹೇಳಿ ನಿಂತು ನೋಡಿದೆವು ಅಂದ್ರೆ ಅದು ನಮ್ಮ ಮನೆಗೂ ಹತ್ತೋದು ತಡ ಇಲ್ಲ. ಅದಕ್ಕೆ ಏನದ ನಾವು ರೈತರೆಲ್ಲ ಒಕ್ಕಟ್ಟಾಗಬೇಕು, ಇದು ಆಗಬೇಕು. ಯಾವತ್ತೂ ರೈತರು ಒಳ್ಳೆ ರೀತಿಯಿಂದ ದುಡಿಮೆ ಮಾಡಿ ಬೆಳೆಯುವಂಥ ಬೆಳೆ ಎಲ್ಲರಿಗೂ ಹೊಟ್ಟಿಗೆ ಮುಟ್ಟಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಾವು ಈ ಹೋರಾಟ ಮಾಡಾಕತ್ತೀವಿ. ಅದಕ್ಕೆ ಏನದ ಯಾವತ್ತೂ ರೈತರಿಗೆ ಅನ್ಯಾಯ ಆಗ್ಲಾರ್ದಂಗ ಅವ್ರ ಜಮೀನು ಅವರು ಉಳುಮೆ ಮಾಡ್ಕೊಂಡಿರುವಂಗ ಮಾಡಿಕೊಡ್ಲಿ ಅಂತ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡೆವು. ಅದನ್ನ ಈಡೇರಿಸಬೇಕು. ಇರಲಿಲ್ಲ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ದೊಡ್ಡ ಹೋರಾಟ ಮಾಡ್ಬೇಕಾಗ್ತದ ಅಂತೇಳಿ ಎಚ್ಚರಿಕೆ. ಸುಂದರವಾದ ಪುಟ್ಟಿ. ಪಾಪಾ ಇದು ಹಲ್ದಿಗಲ್ವೇ?
ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? For me? Sultan Diamonds and Gold. Your life, your moments. Treasure the golden moments of your life.